ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿಗೆ 500 ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಬೇಕು ಹಾಗೂ ಗಾಣಿಗ ಸಮಾಜದ ಶಾಸಕರಾದ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸಮಾಜದ ರಾಜ್ಯಾಧ್ಯಕ್ಷರಾದ ಸುರೇಶ್ ಆರ್ ಸಜ್ಜನ್ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಜೂನ್ 27ರಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇನ್ನು ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿ ನೀಡಿದ್ದು, ಮಂಡಳಿಗೆ ಯಾವುದೇ ಅನುದಾನ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಮಂಡಳಿಗೆ 500 ಕೋಟಿ ರೂಪಾಯಿ ಹಾಗೂ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್, ಆಜ್ 32 ಕನ್ನಡ ನ್ಯೂಸ್, ಕಲಬುರಗಿ. ಇನ್ನು ವಿಶೇಷವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲಿಗೆ ರಾಜ್ಯಾಧ್ಯಕ್ಷನಾದ ನಂತರ ಇದು ಮೊದಲನೇ ಪತ್ರಿಕಾಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ. ನಿನ್ನೆ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ನಾನು ರಾಜ್ಯಾಧ್ಯಕ್ಷನಾದ ನಂತರ ಏನು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಅನೇಕ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಗಳು ಇವೆ. ತಮ್ಮದೇ ಆಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ನಮ್ಮೆಲ್ಲ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೂ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಮುಂದುಬರಬೇಕು ಅಂಥೇಳಿ ನಾನು ಕೂಡ ಆ ನಿಟ್ಟಿನಲ್ಲಿ ತಾಲೂಕಾದ್ಯಂತ, ಜಿಲ್ಲಾದ್ಯಂತ ಎಲ್ಲ ಸಮಾಜದ ಹಿರಿಯರನ್ನು, ನಮ್ಮಲ್ಲೇ ಇರತಕ್ಕಂಥ ಎಲ್ಲ ಒಳಪಂಗಡಗಳನ್ನು ಒಟ್ಟುಗೂಡಿಸಿ ಸಮಾಜವನ್ನು ಇನ್ನೂ ಬಲಿಷ್ಠ ಮಾಡಬೇಕಂತೇಳಿ ಇವತ್ತು ನಾನು ರಾಜ್ಯಾಧ್ಯಕ್ಷನಾಗಿ ಮೊಟ್ಟ ಮೊದಲಿಗೆ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ನಿರ್ಣಯ ಬಂದಿದ್ದೀನಿ. ಅದಕ್ಕೋಸ್ಕರ ಇಡೀ ಕರ್ನಾಟಕದ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಇರತಕ್ಕಂಥ ನಿಕಟಪೂರ್ವ ಇರತಕ್ಕಂಥ ಅನೇಕ ಪದಾಧಿಕಾರಿಗಳಲ್ಲಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪ್ರವಾಸದ ದಿನಾಂಕ ತಮಗೆಲ್ಲ ಗೊತ್ತು ಮಾಡ್ತೀವಿ. ಆ ಸಂದರ್ಭದಲ್ಲಿ ತಾವೆಲ್ಲ ಸಹಕಾರ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮುಂದಿನ ಸಂಘಟನೆ ಮತ್ತು ನಮ್ಮ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ಸಾಮಾಜಿಕ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ತಕ್ಕಂಥದಕ್ಕೆ ನಾವೆಲ್ಲ ಮುಂಚೂಣಿಯಲ್ಲಿ ನಿಲ್ಲಬೇಕು ಅಂತೇಳಿ ನನ್ನೊಂದು ಆಸೆ ಇದೆ. ವಿಶೇಷವಾಗಿ ತಮ್ಗೆ ಗೊತ್ತಿರುವ ಹಾಗೆ ಯಾವ ರಾಜಕೀಯವಾಗಿ BJP ಸರ್ಕಾರದಲ್ಲಿ ನಮ್ಮ ಸಮಾಜದವರು 3 ಜನ ಮಂತ್ರಿ ಆಗಿದ್ದರು. ಅದರಲ್ಲಿ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು, ಬೆಳ್ಳುಬಿಯವರು, ತಿಪ್ಪೇಸ್ವಾಮಿಯವರು, 3 ಜನ, ಪುಟ್ಟಸ್ವಾಮಿಯವರು, ಇವು 3 ಜನ BJP ಸರ್ಕಾರದಲ್ಲೇ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿತ್ತು. ತದನಂತರ 2013ರಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ನಮ್ಮ 3 ಜನ ಶಾಸಕರಿದ್ದರು. ನಮ್ಮ ಪಕ್ಕದ ಜಮಖಂಡಿ ತಾಲೂಕಿನ ನ್ಯಾಮಗೌಡರು ಒಬ್ಬರು ಶಾಸಕರು, ಸೀನಿಯರ್ ಶಾಸಕರು. ತದನಂತರ ಸಂಗಮೇಶ್ ಅಂತೇಳಿ ಭದ್ರಾವತಿ ಶಾಸಕರು, ಇನ್ನೊಬ್ಬರು ಕುಮಟಾ ಶಾಸಕರು, BJP ಅವರು ದಿನಕರ್ ಶೆಟ್ಟಿ ಅವರು. ಹೀಗೆ 3 ಶಾಸಕರಿದ್ದಂಥ ಸಂದರ್ಭದಲ್ಲಿಯೂ ಕೂಡ 2013ರಲ್ಲಿ ನಮ್ಮ ಸಿದ್ದು ನಾಮಗೌಡರವರಿಗೆ ಖಂಡಿತವಾಗಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದರು. ಆನಂದ ನಂತರ ಅವರಿಗೆ ಯಾವ ಮಂತ್ರಿ ಸ್ಥಾನ ಕೂಡ ಸಿಗಲಿಲ್ಲ. ತದನಂತರ ಅವರು ನಮ್ಮನ್ನು ಅಗಲಿ ಹೋದ ನಂತರನೂ ಕೂಡ ಅವರ ಚಿರಂಜೀವಿಗೆ ಶಾಸಕರ ಸ್ಥಾನಮಾನ ಸಿಕ್ತು. ಶಾಸಕರು ಕೂಡ ಆರಿಸಿ ಬಂದರು. ನಂತರ ಅವರಿಗಾದ್ರೂ ಕನಿಷ್ಠ ಪಕ್ಷ ಅವರಿಗಾದರೂ ಕೊಡ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ಸಮಾಜಕ್ಕೆ ಅನ್ಯಾಯ. ಸಂಗಮೇಶ
ಏನು ಭದ್ರಾವತಿ ಶಾಸಕರು ಅವರು ಕೂಡ 3ನೇ ಬಾರಿಗೆ ಶಾಸಕರಾದ, ಅವರು ಕೂಡ ಸಚಿವ ಸ್ಥಾನ ಕೊಡ್ತಕ್ಕಂಥ ಕೆಲಸ ಕಾರ್ಯ ಆಗಲಿಲ್ಲ. ನಾ ಹೇಳ್ತಕ್ಕಂಥ ತಾತ್ಪರ್ಯ ಇದ್ದೇ